ನಮಸ್ಕಾರ ವೀಕ್ಷಕರೇ, ವಿಆರ್ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಬಡವರ ಅನ್ನಕ್ಕೆ ಕನ್ನ ಹಾಕಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅನ್ನಭಾಗ್ಯ ಯೋಜನೆಯ ರೇಷನ್ ಅಕ್ಕಿಯನ್ನ ಅಕ್ರಮವಾಗಿ ಖರೀದಿಸಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪವೂ ಕೇಳಿಬಂದಿದೆ. ಈ ಅಕ್ರಮ ದಂಧೆಯ ಸಂಪೂರ್ಣ ವರದಿ ಇಲ್ಲಿದೆ. ನಾಗಮಂಗಲ ಸುದ್ದಿ. ಬಡವರ ಅನ್ನಕ್ಕೆ ಕನ್ನ. ಬೆಳ್ಳೂರಿನಲ್ಲಿ ದಂಡಿಯಾಗಿ ಅನ್ನಭಾಗ್ಯ ಅಕ್ಕಿ ದಂಧೆ. ಸಾರ್ವಜನಿಕರ ಆಕ್ರೋಶ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಬಡ ರೈತರು ಮತ್ತು ಸಾರ್ವಜನಿಕರ ಹಸಿವು ನೀಗಿಸಲು ಜಾರಿಗೆ ತಂದ ಅನ್ನಭಾಗ್ಯ ಯೋಜನೆ ರೇಷನ್ ಅಕ್ಕಿಯನ್ನು ಕಾನೂನುಬಾಹಿರವಾಗಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಅಕ್ರಮ ದಂಧೆ ಬಯಲಿಗೆ ಬಂದಿದೆ. ಬೆಳ್ಳೂರು ಸರ್ಕಲ್ ಹಾಗೂ ಮಹಾವೀರ ಮೆಡಿಕಲ್ಸ್ ಮುಂಭಾಗದಲ್ಲಿರುವ ವರ್ಧಮನ್ ಟ್ರೇಡರ್ಸ್ ಮತ್ತು ಪೀಟ್ಸ್ ಅಂಗಡಿಯಲ್ಲಿ ಈ ಅಕ್ರಮ ವ್ಯವಹಾರ ಜರುಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೂಸಾ ಮಂಜು ಎಂದೇ ಕರೆಯಲ್ಪಡುವ ವರ್ಧಮನ್ ಟ್ರೇಡರ್ಸ್ ಮಾಲೀಕ ಬೆಳ್ಳೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಬಡ ರೈತರಿಗೆ ಹಣದ ಆಮಿಷ ಒಡ್ಡಿ ರೇಷನ್ ಅಕ್ಕಿ ಸಂಗ್ರಹಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದಿನನಿತ್ಯ ಸಾವಿರಾರು ಕ್ವಿಂಟಾಲ್ ಅಕ್ಕಿ ಸಾಗಾಟ. ಬಡವರಿಂದ ಕಡಿಮೆ ದರಕ್ಕೆ ಪಡೆದ ಅನ್ನಭಾಗ್ಯ ಅಕ್ಕಿಯನ್ನ ಟಾಟಾ ಎಸಿ ಮತ್ತು ಕ್ಯಾಂಟರ್ ವಾಹನಗಳ ಮೂಲಕ ಪ್ರತಿದಿನ ಹೆಚ್ಚಿನ ಬೆಲೆಗೆ ಕಾಳಸಂತೆಗೆ ಅಕ್ರಮವಾಗಿ ರವಾನಿಸಲಾಗುತ್ತಿದೆ. ನಮಸ್ಕಾರ. ಅಖಿಲ ಭಾರತ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ನದೀಂ ಪಾಷಾ. ನಾವು ಇವತ್ತು ಬೆಳ್ಳೂರ ಹೋಬಳಿ ಬೆಳ್ಳೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಸೊಸೈಟಿ ಅಕ್ಕಿ ದಂಧೆ ಎಲ್ಲ ಹಲವಾರು ಅಂಗಡಿಗಳಲ್ಲಿ ನಡೀತಾ ಇದೆ. ಸೊ ಆ ದಂಧೆಯನ್ನು ನಿಲ್ಲಿಸಲು ನಾವು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ, ಆಹಾರ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸುಮಾರು ಒಂದು 6 ತಿಂಗಳ ಮುಂಚೆನೇ ನಾವು ಮನವಿ ಪತ್ರವನ್ನು ಸಲ್ಲಿಸಿರ್ತೀವಿ. ಆದರೆ ಆಹಾರ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನಾವು ನೇರವಾಗಿ ಕೆಲವು ಅಂಗಡಿಯವರೆಗೂ ಸಹಿತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಆದರೂ ಸಹಿತ ಅವರು ಈ ದಂಧೆಯನ್ನು ಬಿಡಕ್ಕೆ ರೆಡಿ ಇಲ್ಲ. ಏನಕ್ಕಂದ್ರೆ ಇದು ಹೇಳ್ಬೇಕಂದ್ರೆ ಸ್ಯಾಂಡ್ಲ್ ದಂಧೆ ಮಾಡ್ತಿದ್ರಲ್ಲ, ಆ ಥರ ವೈಟ್ ಸ್ಯಾಂಡ್ಲ್ ದಂಧೆ ಇದ್ದಂಗೆ ಇದು ಸೊಸೈಟಿ ಅಕ್ಕಿದು. ಹಾಗಾಗಿ ಅವರಿಗೆ ರುಚಿ ಸಿಗ್ಬಿಟ್ಟಿದೆ. ಅದರಿಂದ ಅವರು ಆ ದಂಧೆಯನ್ನು ನಿಲ್ಲಿಸ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆಹಾರ ಇಲಾಖೆಯವರು ಜವಾಬ್ದಾರಿಯಿಂದ ಮುಂದೆ ಬಂದು ಸೊಸೈಟಿ ಅಕ್ಕಿ ಮಾರಾಟ ಆಗೋದು ನಿಲ್ಲಿಸಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಾವು ಎಲ್ಲ ಆಹಾರ ಇಲಾಖೆಯವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತೆ ಆಹಾರ ಇಲಾಖೆಯವರು ಬೇಗ ಏನು ವೈಟ್ ಸ್ಟ್ಯಾಂಡ್ ದಂಧೆ ಅಂದ್ರೆ ಅಕ್ಕಿ ದಂಧೆ, ಇದು ಸೊಸೈಟಿ ಅಕ್ಕಿ ತಗೊಳ್ಳೋದು ದಂಧೆ ನಡೀತಾ ಇದೆ. ಇವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಎಲ್ಲ ನಮ್ಮ ನಾಮಂಗಲ ತಾಲೂಕಲ್ಲೂ ಸಹಿತ ಈ ದಂಧೆ ನಡೀತಾ ಇದೆ. ಇವರು ಬೇಗ ಎಲ್ಲ ಅಂಗಡಿಗಳಿಗೆ ವಿಸಿಟ್ ಮಾಡಿ ಆ ಅಕ್ಕಿಯನ್ನು ತಗೊಳ್ಳೋದು ನಿಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅಧಿಕಾರಿಗಳ ನಿರ್ಲಕ್ಷ್ಯ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಹಿಂದೆ ನೂರಾರು ಬಾರಿ ಆಹಾರ ಇಲಾಖೆ ಗಮನಕ್ಕೆ ತಂದರೂ ಸಹ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯ ಪ್ರಶ್ನೆ ಹಾಗೂ ಜನತೆಯ ಆಗ್ರಹ: ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಬಡವರ ಹೊಟ್ಟೆ ತುಂಬಿಸಲೆಂದು ತಂದಿದ್ದರು. ಇಂತಹ ಅಕ್ರಮ ದಂಧೆಯಿಂದ ಬಡವರ ಹೊಟ್ಟೆಗೆ ಕನ್ನ ಹಾಕಲಾಗುತ್ತಿದೆ. ದಿನನಿತ್ಯ ಕಣ್ಣೆದುರೇ ಸಾವಿರಾರು ಕ್ವಿಂಟಾಲ್ ಅಕ್ಕಿ ಅಕ್ರಮವಾಗಿ ಸಾಗಾಟವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದೇಕೆ? ಇದಕ್ಕೆಲ್ಲ ಕಡಿವಾಣ ಯಾವಾಗ? ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳದ ರಾಷ್ಟ್ರೀಯ ಸಂಸ್ಥಾಪಕರಾದ ನದೀಂ ಪಾಷಾರವರು ಈ ಘಟನೆಯನ್ನು ಕುರಿತು ಆರೋಪಿಸಿದ್ದಾರೆ. ಈ ಆರೋಪದ ಹಿನ್ನೆಲೆ ಈ ಸುದ್ದಿಯನ್ನು ಪ್ರಕಟಿಸಲಾಗಿದೆ. ವರದಿ ರಾಜೇಶ್ ವಿಆರ್. ಇಲ್ಲಿ ಸರ್ಕಲ್ ಅಲ್ಲೇ ಬಸ್ ಸ್ಟಾಂಡ್ ಹತ್ರ ಒಬ್ರು ಬೂಸಾ ಮಂಜು ಅಂತ ಇದ್ದಾರೆ, ಅವ್ರ ಅಂಗಡಿ ಇದೆ. ಮತ್ತೆ ಅಲ್ಲಿ ಹಲವಾರು ಬೆಳ್ಳೂರು ಟೌನ್ ಅಲ್ಲಿ ಬಹಳಷ್ಟು ಅಂಗಡಿಗಳಿದೆ. ಅವರು ಖುದ್ದಾಗಿ ಬಂದು ಅವ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರಲ್ಲಿ ಏನಿದೆ ಅಂತ ಅಂದ್ರೆ ನಾವು ಆಹಾರ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ಟರು ಬರ್ತಾ ಇಲ್ಲ ಅಂತ ಅಂದ್ರೆ ಅವ್ರು ಏನಾರ ಮಂತ್ಲಿ ಹೋಗ್ತಾ ಇರ್ಬೋದು ಅಂತ ಒಂದು ಭಾವನೆ ಸಾರ್ವಜನಿಕರಲ್ಲಿ ಹುಟ್ಟಿದೆ. ನಾವು ಇನ್ಫಾರ್ಮೇಶನ್ ವಿಡಿಯೋ ಸಮೇತ ಗಾಡಿ ನಂಬರ್ ಸಮೇತ ಕಳಿಸಿದ್ರು ಸಹಿತ ಅವರು ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ. ಅಂದ್ರೆ ಇನ್ನು ಯಾವ ಆಧಾರದ ಮೇಲೆ ನಾವು
ಆ ಅಧಿಕಾರಿಗಳಿಗೆ ನಾವು ನಂಬಬೇಕು ಅನ್ನೋದು ಆ ಅಧಿಕಾರಿ ಮೇಲೆ ನಂಬಿಕೆನೇ ಇಲ್ಲ ಸಾರ್ವಜನಿಕರಿಗೆ. ಆ ರೀತಿ ಇವತ್ತಿನ ದಿನ ಭಾವನೆಗಳು ಬಂದ್ಬಿಟ್ಟಿದೆ. ಅಧಿಕಾರಿಗಳು ಹೇಳ್ತಾರೆ, ನಾವು ಒಂದು ಮನಸ್ಸಲ್ಲಿ ಹೇಳ್ತಾರೆ ನಾನೇ ಬರ್ತೀನಿ ಖುದ್ದಾಗಿ, ಅಲ್ಲ ಇಲ್ಲಾಂದ್ರೆ ಲೋಕಲ್ VA ಕಳಿಸ್ಕೊಡ್ತೀನಿ, RE ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಬಂದಿದ್ದಾರೆ ಸರ್? ಇಲ್ಲ, ಬಂದಿಲ್ಲ. ನಾವು ಫೋನ್ ಮಾಡಿ ಹೇಳಿದೀವಿ ಸರ್ ಈ ತರ ಗಾಡಿ ಈಗ ನಾವು ಹೋಗಿ ಖುದ್ದಾಗಿ ಹಿಡಿದ್ರೆ ಏನಂತ ಹೇಳ್ತಾರಂದ್ರೆ, ಇದು ಇಲ್ಲಿಗಲ್ ನೀವು ಮಾಡ್ತಾ ಇರೋದು, ನೀವು ಸಂಘ ಸಂಸ್ಥೆಗಳು ಈ ತರ ಎಲ್ಲ ಮಾಡಬಾರ್ದು, ಹಂಗೆ ಹಿಂಗೆ ಅಂತ ನಮ್ಗೆ ಕತೆಗಳು ಹೇಳ್ತಾರೆ. ಆದ್ರೆ ಅವರೇ ಆಗಿ ನಾವು ಅವ್ರಿಗೆ ಇಂಟಿಮೇಷನ್ ಕೊಟ್ಟರು ಸಹಿತ ಅವರೇ ಆಗಿ ಅಫಿಷಿಯಲಿ ಆಗಿ ಅವ್ರು ಬಂದು ಅವ್ರ ಮೇಲೆ ಏನು ಕ್ರಮ ತಗೊಳ್ಳಲ್ಲ. ಒಂದಿನ ಏನ್ ಹೇಳ್ತಾರೆ, ನಮಗ್ ಸಂಬಂಧಪಡಲ್ಲ, ಇನ್ನೊಬ್ರು ಶ್ರೀನಿವಾಸ್ ಅಂತ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿರೋ ಅಂತ ನಮ್ಮ ಅನಿಲ್ ಸರ್ಗೆ ಫೋನ್ ಮಾಡಿದ್ರೆ ಅವ್ರು ಹಂಗೆ ಹೇಳ್ತಾರೆ. ಒಂದೊಂದ್ಸರಿ ನಾನೇ ಬರ್ತೀನಿ, ಇಲ್ಲ VA ಇಂಟಿಮೇಷನ್ ಕೊಡ್ತೀನಿ, ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಬರೀ ನಮ್ಗೆ ಗೂಬೆ ಕೂಡ್ಸ್ಕೊಂಡೇ ಹೋಗ್ತಾ ಇರೋದು ಹೊರತು ಅದ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೆಲ್ಲ ದಂಧೆ ಮಾಡಕ್ಕೆ ಅವ್ರಿಗೆ ಕುಲಂಕುಷವಾಗಿ ದಂಧೆ ನಡೆಸ್ತಾರ ಅಂತ ಅಂದ್ರೆ ಅಧಿಕಾರಿಗಳ ಸಹಕಾರ ಇರೋದ್ರಿಂದ ನಾವು ನಡೆಸ್ತಾ ಇರೋದಂತ ಕಂಡುಬರುತ್ತೆ. ಇರ್ಬೋದು, ಏನಕ್ಕಂದ್ರೆ ಅವರು ಅಷ್ಟು ಓಪನ್ ಆಗಿ ಅದು ಒಂದು ಸಾರ್ವಜನಿಕರ ಒಳ್ಳೆ ಒಂದು ತಿರುಗಾಳಂತ ಒಂದು ಒಳ್ಳೆ ಸರ್ಕಲ್ ಅಲ್ಲಿ ಯಾವುದು ಬಹಿರಂಗವಾಗಿ ಅವ್ರು ಯಾವ ಬಿಸ್ನೆಸ್ ಮಾಡ್ತಾರಂತ ಅಂದ್ರೆ ಅದರಲ್ಲಿ ಅದೇ ಕಂಡುಬರೋದು ಸರ್. ಇದಾಗಿತ್ತು ಈ ಕ್ಷಣದ VR ನ್ಯೂಸ್. ನಮಸ್ಕಾರ.